ಹಾಸನ ಜಿಲ್ಲೆ ಅರಸೀಕೆರೆಯಲ್ಲಿ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ನಗರದ ಮುಜಾವರ್ ಮೊಹಲ್ಲಾ ಮಸೀದಿ ರಸ್ತೆಯ ಮನೆಯೊಂದು ಸಂಪೂರ್ಣವಾಗಿ ಕುಸಿದು ಬಿದ್ದಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಹಲವು ವರ್ಷಗಳಿಂದ ನಜೀರ್ ಅಹ್ಮದ್ ಕುಟುಂಬಸ್ಥರು ವಾಸವಾಗಿದ್ದು, ಕೆಲ ದಿನಗಳಿಂದ ನಗರದಲ್ಲಿ ಮಳೆಯಾಗುತ್ತಿರುವ ಕಾರಣ ಮನೆಯ ಗೋಡೆಗಳು ಶಿಥಿಲಗೊಂಡಿತ್ತು. ಶುಕ್ರವಾರ ರಾತ್ರಿ ಸುರಿದ ವಿಪರೀತ ಮಳೆ ಗಾಳಿಯಿಂದಾಗಿ ಮನೆಯು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಈ ವೇಳೆ ಕೂದಲೆಳೆಯ ಅಂತರದಲ್ಲಿ ಕುಟುಂಬಸ್ಥರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಕ್ಕಪಕ್ಕದ ನಿವಾಸಿಗಳು ಗೋಡೆ ಬಿದ್ದ ಶಬ್ದ ಕೇಳಿ ಸ್ಥಳಕ್ಕೆ ಮನೆಯಲ್ಲಿ ಇದ್ದಂತಹ ಕೆಲವು ಬೆಲೆ ಬಾಳುವ ವಸ್ತುಗಳನ್ನು ರಕ್ಷಣೆ ಮಾಡಿದ್ದಾರೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ರಾತ್ರಿ ಸಮಯದಲ್ಲೇ ಕಸಾಬಾ ಗ್ರಾಮ ಆಡಳಿತ ಅಧಿಕಾರಿ ಶಿವಾನಂದ ನಾಯ್ಕ್ ಕೆಎಸ್ ಸ್ಥಳಕ್ಕೆ ಆಗಮಿಸಿ ಸ್ಥಳವನ್ನು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ತಹಶೀಲ್ದಾರ್ ಸಂತೋಷ್ ಕುಮಾರ್ ಸ್ಥಳಕ್ಕೆ ಆಗಮಿಸಿ ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಆದಷ್ಟು ಶೀಘ್ರದಲ್ಲಿ ಸರ್ಕಾರದ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ನನ್ನ ಹೆಸರು ಇರ್ಫಾನು ಮುಜಾರ್ ಮೊಹಲ್ಲಾ. ಮಳೆ ಬರ್ತಿತ್ತು, ಶಬ್ದ ಬಂದಿದ್ದಕ್ಕೆ ಹಿಂದೆ ಬಾಗಿಲಿಂದ ನಾನು ಓಡಬಂದು ಆಚೆ ನೋಡಿದ್ರೆ ಗೋಡೆ ಎಲ್ಲ ಬಿದ್ದೋಗಿದೆ, ಮನೆ ಎಲ್ಲ. ಇನ್ನು ವಸ್ತುಗಳಿದ್ವಾ? ವಸ್ತು ಎಲ್ಲ ಒಳಗಡೆನೇ ಇದೆ. ಏನೇನಿದ್ದು? ಏನೇನು ಹಾಳಾಗಿದ್ದಾವೆ? ಎಲ್ಲ ಐಟಮ್ ಒಳಗಡೆ ಎಲ್ಲ ಐಟಮ್ ಎಲ್ಲ ಹಾಳಾಗಿದೆ. ವಾಷಿಂಗ್ ಮಿಷಿನ್, ಫ್ರಿಜ್ಜು, ಬೀರು ಎಲ್ಲ. ಯಾರಿಗೇನು ಅನಾಹುತ ಆಗಿಲ್ಲವಲ್ಲ? ಅನಾಹುತ ಏನಾಗಿಲ್ಲ. ಸರ್ ಕೊಡ್ಸೋಣ ಕೊಡಿಸೋದು ಅದಾಗ ಸರ್ಕಲ್ ಪೂರ್ತಿ ನಿನ್ನೆ ರಾತ್ರಿ ಒಂದು ಗೋಡೆ ಬಿದ್ದು ಆಮೇಲೆ ಇಂಜಿನಿಯರ್ ಖರ್ಚು ಮಾಡಿ ರೆಡಿ ಮಾಡಿ ಸರ್. ಅದೇನು ಕೊಡ್ತೀರಿ? ಯಾರ ಹೆಸರಲ್ಲಿ ಮನೆ ಇದೆ? ನಮ್ಮ ಅಪ್ಪಾಜಿ ಇದ್ದಾರೆ, ಬರ್ತಿದ್ದಾರಾ? ಇಲ್ಲ.